ಸುಂದರ ಪರಿಸರದಲ್ಲಿ ಚಿಣ್ಣರ ಕಲರವ. ಇದು ಗೋಕರ್ಣ ಬಂಕಿಕೊಡ್ಲದ ಮುದ್ದು ಪ್ಲೇ ಸ್ಕೂಲ್ನಲ್ಲಿ ನಡೆಯುತ್ತಿರುವ ಬೇಸಿಗೆ ಶಿಬಿರದ ಝಲಕ್. ಶಂಕರ ಫೌಂಡೇಶನ್ ವಿದೇಶಿ ಮಹಿಳೆಯಾದ ಸ್ವಾಮಿ ಯೋಗರತ್ನ ಹಲವು ವರ್ಷಗಳಿಂದ ಎಲ್ಕೆಜಿ ಯುಕೆಜಿ ಶಾಲೆಯನ್ನ ನಡೆಸುತ್ತಾ ಬಂದಿದ್ದು, ಇಲ್ಲಿ ಪ್ರತಿ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗಾಗಿ ಉಚಿತ ಬೇಸಿಗೆ ಶಿಬಿರವನ್ನ ಆಯೋಜಿಸುತ್ತಿದ್ದು, ಅದರಂತೆ ಈ ವರ್ಷವೂ ಪ್ರಾರಂಭವಾಗಿದೆ. ವಿವಿಧ ಭಾಗದಲ್ಲಿ ನುರಿತ ಶಿಕ್ಷಕರಿಂದ ತರಬೇತಿ ಪುಟಾಣಿಗಳ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿದೆ. ವಿಶಾಲವಾದ ಸುಂದರ ಪರಿಸರದ ಮಧ್ಯೆ ಇರುವ ಈ ಶಾಲೆಯಲ್ಲಿ ನಾಟಕದ ಅಭಿನಯ, ಚಿತ್ರಕಲೆ, ಯೋಗ ಸೇರಿದಂತೆ ಹಲವು ಬಗೆಯ ವಿಷಯಗಳ ಕುರಿತು ತರಬೇತಿ ನೀಡಲಾಗುತ್ತದೆ. ಇದಲ್ಲದೆ ಕೋಟಿ ತೀರ್ಥಕ್ಕೆ ನುರಿತ ಈಜುಪಟುಗಳಿಂದ ಈಜು ತರಬೇತಿ, ಈ ವೇಳೆ ಮಕ್ಕಳ ಸುರಕ್ಷತೆಗೆ ಜೀವರಕ್ಷಕ ಸಿಬ್ಬಂದಿಯನ್ನ ನಿಯೋಜಿಸಿ ನಿಗಾ ವಹಿಸಲಾಗುತ್ತದೆ. ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಪೇಟೆಯಲ್ಲಿ ಆಧುನಿಕ ಪಾಠದ ಜೊತೆ ಹಳ್ಳಿಯ ಸೊಗಡಿನ ಮಾಹಿತಿ, ತಿಳುವಳಿಕೆಯನ್ನ ಈ ವಿದೇಶಿ ಮಹಿಳೆಯ ನೇತೃತ್ವದ ತಂಡ ನಡೆಸುತ್ತಿದ್ದಾರೆ. ಇವರಿಗೆ ಮಂಗಳೂರು ಸೇರಿದಂತೆ ವಿವಿಧ ಕಡೆಯ ಪರಿಣಿತರು, ಸ್ಥಳೀಯರು ಜೊತೆಯಲ್ಲಿದ್ದು ಸಹಕಾರ ನೀಡುತ್ತಿದ್ದು, ಹನೇಹಳ್ಳಿ, ಗಂಗಾವಳಿ, ನಾಡುಮಾಸ್ಕೇರಿ, ಗೋಕರ್ಣ, ಅಂಕೋಲಾ ತಾಲೂಕಿನ ಅಗ್ರಗೋಣ, ಅಡಿಗೋಣ ಸೇರಿದಂತೆ ವಿವಿಧೆಡೆಯ ಪುಟ್ಟ ಮಕ್ಕಳು ಶಿಬಿರದ ಪ್ರಯೋಜನ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಶಂಕರ್ ಫೌಂಡೇಶನ್ ಸ್ವಾಮಿ ಯೋಗರತ್ನ ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ, ಎಲ್ಲಾ ಸೌಲಭ್ಯದೊಂದಿಗೆ ಆಯೋಜನೆಗೊಂಡ ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಿ ಮುಂದಿನ ವರ್ಷ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ನೀಡಲು ಉದ್ದೇಶಿಸಿದ್ದು, ಅದಕ್ಕೂ ಸಹಕಾರ ನೀಡುವಂತೆ ಈ ಭಾಗದ ಜನರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮುಂಡಗೋಡ ಪಟ್ಟಣದಲ್ಲಿ ಶುಕ್ರವಾರ ಬಿದ್ದ ಮಳೆಗೆ